ಮೈಲಾರಲಿಂಗೇಶ್ವರ ಸ್ವಾಮಿ ಭವಿಷ್ಯವಾಣಿ ತುಂಬಿದ ಕೊಡ ತುಳುಕಿತಲೆ ಪರಾಗ್. ವಿಜಯನಗರ ಹೂವಿನ ಹಡಗಲಿ ತುಂಬಿದ ಕೊಡ ತುಳುಕಿತಲೆ ಪರಾಗ್. ಇದು ನಾಡಿನ ಸುಪ್ರಸಿದ್ಧ ಮೈಲಾರಲಿಂಗೇಶ್ವರ ಜಾತ್ರೆಯ 124ನೇ ವರ್ಷದ ಕಾರ್ಣಿಕೋತ್ಸವದ ನುಡಿ. ಮೈಲಾರಲಿಂಗೇಶ್ವರ ಸ್ವಾಮಿಯ ಪುಣ್ಯಭೂಮಿ ಡೆಂಕನ ಮರಡಿಯಲ್ಲಿ ಲಕ್ಷಾಂತರ ಭಕ್ತರ ಮಧ್ಯೆ ತುಪ್ಪ ಸವರಿದ 20 ಅಡಿ ಉದ್ದದ ಐತಿಹಾಸಿಕ ಬಿಲ್ಲನ್ನೇರಿದ ಗೊರವಯ್ಯ ಕಾರ್ಣಿಕದ ರಾಮಣ್ಣ ದಶದಿಕ್ಕುಗಳತ್ತ ನೋಡುತ್ತಾ ಸದ್ಯದಲ್ಲೇ ಎಂದು ಕೂಗಿ ಕೂಡಲೇ ನೆರೆದಿದ್ದ ಭಕ್ತಗಳ ಕ್ಷಣ ಹೊತ್ತು ಮೌನ ವಹಿಸಿತ್ತು. ಆಗ ಗೊರವಯ್ಯ ತುಂಬಿದ ಕೊಡ ತುಳುಕಿತಲೆ ಪರಾಕಿ ಎಂದು ನಾಡಿನ ಭವಿಷ್ಯ ನುಡಿದರು. ಕಾರ್ಣಿಕೋತ್ಸವ ಮುಗಿದ ಕೂಡಲೇ ಭಕ್ತರು ಕಾರ್ಣಿಕ ನುಡಿಯುವ ನಾಗಾಡು ಅರ್ಥವನ್ನ ತಮ್ಮೊಳಗೆ ಚರ್ಚಿಸುವುದು ಎಲ್ಲೆಡೆ ಕಂಡುಬಂತು. ಈ ಭವಿಷ್ಯ ನುಡಿಯು ಕೃಷಿ, ರಾಜಕೀಯ, ಆರ್ಥಿಕ, ವಾಣಿಜ್ಯ ಕ್ಷೇತ್ರಕ್ಕೆ ಹೆಚ್ಚಾಗಿ ಅನ್ವಯವಾಗುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಮೈಲಾರಲಿಂಗೇಶ್ವರ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರು ಮಾಡುತ್ತಾನೆ ಎನ್ನುವ ನಂಬಿಕೆಯಿಂದ ಮರಡಿ ಸ್ಥಳದಲ್ಲಿ ಕಾಣಿಕೆ ಸಂದರ್ಭದಲ್ಲಿ ಕಲ್ಲುಗಳಿಂದ ಮರಳು ಕಟ್ಟಿಗೆ ಬೇಡಿಕೆ ಈಡೇರಲಿ ಎಂದು ತೊಟ್ಟಿಲು ಮನೆ ಅವರ ಹೆಚ್ಚಾದ ಸಿದ್ಧಿ ಆಗುತ್ತದೆ ಎಂಬುದು ಭರವಸೆಯನ್ನ ನೀಗಿಸು ಆನಂದ ಕಾರ್ಮಿಕ ಭವಿಷ್ಯ ನಿಜವಾಗುತ್ತದೆ ಎಂದು ಭಕ್ತರು ನಂಬಿದ್ದಾರೆ. ವರದಿಗಾರ ಮಾಲ್ತೇಶ್ ಶೆಟ್ಟರ್, ಕಿಷ್ಕಿಂಧ ಟಿವಿ, ವಿಜಯನಗರ.